ಹೆಸರೆಂತವಾ? ನಿನ್ನ ಹೆಸರು ಹೇಳು. ನನ್ನ ಹೆಸರು ಕ್ರಿಸ್ಟನ್ ರೊನಾಲ್ಡೋ ಸೂಪರ್ ಹೀರೋ. ನನ್ನ ಹೆಸರು ಕ್ರಿಸ್ಟನ್ ಲಿಂಗಂ. ಓ ದೇವಾ, ಮೋಯ್ ಮೋಯ್. ತಗೊಳ್ಳಿ. ಆತು. ನಮಸ್ಕಾರ, ಮುಂಗಾರು ವ್ಲಾಸ್ಗೆ ನಿಮ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಇವಾಗ ರಜೆ ಅಲ್ಲ, ಹಾಗಾಗಿ ಕ್ರಿಸ್ಟನ್ ಮತ್ತೆ ಪ್ರಿಶಲ್ ಯಾವತ್ತು ಬೆಳಗ್ಗೆ ಎದ್ದು ನಮ್ಮ ಮನೆಗೆ ಬರುದು. ಹೀಗೆ ಆಟ ಆಡ್ತಾ ಇರ್ತಾರೆ. ಅವರು ಬೆಳಿಗ್ಗೆ 6 ಗಂಟೆಗೆಲ್ಲ ಹೇಳ್ತಾರೆ ಶಾಲೆಗೆ ಹೋಗುವ ಟೈಮಲ್ಲಿ. ಹಾಗೆ ಈಗ ರಜೆ ಅಲ್ಲ, ಹಾಗೆ ಮನೆಗೆ ಬಂದು ಆಟ ಆಡ್ಕೊಂಡೆಲ್ಲ ಇರ್ತಾರೆ. ಹಾಗೆ ಇದು ನಿನ್ನೆ ಬೆಳಿಗ್ಗೆ ಇವರು ಬಂದಿದ್ರು ಮನೆಗೆ. ನಮ್ಮದು ಡೈಲಿ ರೂಟೀನ್ ಈಗ ಏನಂತ ಹೇಳಿದರೆ, ಇವರು ಬೆಳಿಗ್ಗೆ ಮನೆಗೆ ಬರ್ತಾರೆ, ಆಮೇಲೆ ನಾವು ಅಮ್ಮನೊಟ್ಟಿಗೆ ಅಲ್ಲಿ ಕಾಡಿಗೆ ಹೋಗೋದು. ಅಲ್ಲಿ ಹೋಗಿ ಇವರಿಗೆಲ್ಲ ಅಲ್ಲಿ ಜೋಕಾಲಿ ಆಟ ಆಡಲಿಕ್ಕೆ ಅದು ಇದು ಅಂತ ಹೇಳಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾರೆ ಅವರು. ಇವತ್ತು ಯೂಶ್ವಲಿ ನಾವು ನಡ್ಕೊಂಡು ಹೋಗೋದು, ಇವತ್ತು ಪ್ರಿಶಲ್ದು ಅಪ್ಪ ಅದೇ ಟೈಮಲ್ಲಿ ಹೊರಟರು ಬಾಡಿಗೆಗೆ ಅಂತ ಹೇಳಿ. ಹಾಗೆ ಅವರ ರಿಕ್ಷಾದಲ್ಲಿ ನಾವು ಹೋಗ್ತಾ ಇದ್ದೇವೆ. ಹಾಗೆ ಅಲ್ಲಿ ಗುಡ್ಡ ತನಕ ಒಂದು 2-3 ನಿಮಿಷದ ದಾರಿ. ಅಲ್ಲಿ ತನಕ ನಡ್ಕೊಂಡು ಹೋಗೋದಕ್ಕೆ ರಿಕ್ಷಾದಲ್ಲಿ ಹೋಗುವ ಅಂತ ಇವರೆಲ್ಲ ಹೇಳಿದರು. ಹಾಗೆ ನಾವು ಆಟೋದಲ್ಲೇ ಬಂದದ್ದು ಅಲ್ಲಿವರೆಗೆ. ಆಯ್ತಾ, ನಾವೀಗ ಶಾಲೆಗೆ ಹೋಗ್ತಿದ್ದೀವಿ. ಹೋಗುವ ಹೋಗುವ. ಶಾಲೆಯಲ್ಲಿ ಮಕ್ಕಳಿಲ್ಲ, ನಾವು ಆಟ ಆಡ್ಲಿಕ್ಕೆ ಹೋಗ್ತಿದ್ದೀವಿ. ನಾನು ನನ್ನ ಪ್ರಾಥಮಿಕ ಶಾಲೆ ಮೊನ್ನೆ ನಾನು ನಿಮಗೆ ತೋರಿಸಿದೆ ಅಲ್ಲ, ಅದೇ ಶಾಲೆಗೆ ನಾವೀಗ ಹೋಗ್ತಾ ಇದ್ದೇವೆ. ಇಲ್ಲಿ ನಮ್ಮ ಮನೆ ಹತ್ರ ಇರುವಂಥ ಒಂದು ಹತ್ತಿರದ ಶಾಲೆ ಅಂದರೆ ಅದೇ. ಹಾಗಾಗಿ ಅಲ್ಲಿಗೆಲ್ಲ ಇವರೆಲ್ಲ ಆಟ ಆಡ್ಲಿಕ್ಕೆ ಹೋಗ್ತಾರೆ. ಹಾಗೆ ಇವತ್ತು ಸಹ ಹೊರಟದ್ದು ಇದಾಗತ್ತೆ ನೋಡು. ಮೋಯ್ ಮೋಯ್. ಇಲ್ಲಿ ನೋಡು ಪ್ರಿಶಲ್, ಇಲ್ಲಿ ನೋಡು ಕಾಡು ಮಲ್ಲಿಗೆ ಆಗಿದೆ. ಆಗ ಅಲ್ಲಿ ಕಾಡು ಮಲ್ಲಿಗೆ. ನಿಂಗೆ ಬೇಕಾ? ನಿಂಗೆ ಬೇಕಾ ಕಾಡು ಮಲ್ಲಿಗೆ? ಪೊಂಬಳೆ ತುಂಬಳೆ ಅಸೆ. ಇದು ಇದರಲ್ಲಿ ಎಂತ ಜೀರಿಗೆ, ಸೋಂಪು, ಮೆಂತ್ಯ ಮತ್ತು ಓಂ ಕಾಳು ಅದೆಲ್ಲ ಮಿಕ್ಸ್. ಅದು ನಾನು ಕುದಿಸಿದ್ದೆ. ಅದು ಬರುವಾಗ, ಈಚೆ ಬರುವಾಗ ಸ್ವಲ್ಪ ಲೇಟ್ ಆಯಿತು, ಹಾಗೆ ಇಲ್ಲಿಯೇ ತಗೊಂಬಂದದ್ದು ನಾನು. ಪ್ರಿಶಲಿದ್ದು ಅಪ್ಪಂದು ರಿಕ್ಷಾದಲ್ಲಿ ಬರುವಾಗ ಸ್ವಲ್ಪ ಚೆಲ್ಲಿ ಹೋಯಿತು, ಇಷ್ಟು ಉಳಿದಿದೆ ಈಗ. ಪ್ರಿಶಲ್ ಬೇಕಾ ಕಷಾಯ? ಬೇಕಾ ನಿಂಗೆ? ಸರಿ, ನಾನು ಕುಡಿತೀನಿ. ಹೋಗುವ, ಶಾಲೆಗೆ ಹೋಗುವ. ಬೇಕಾ? ತಗೋ, ಸ್ವಲ್ಪ ಇಷ್ಟಾದರೆ ಮಾತ್ರ ಕೊಡಿ. ಹೆಂಗಿದೆ? ಖಾರ ಇದೆಯಲ್ವಾ? ಹೇಗಿದೆ? ಒಳ್ಳೆದಿದೆಯಾ? ಅದಕ್ಕೆ ಬೆಲ್ಲ ಹಾಕಿದ್ರೆ ಒಳ್ಳೇದಾಗ್ತದೆ. ಬೆಲ್ಲ ಎಲ್ಲ ಅಂತ ಇಲ್ಲ, ಇದು ಖಾಲಿ. ಒಳ್ಳೆಗಿದೆ. ಸುಮ್ಮನೆ ಹೇಳಿದು ಮಕ್ಕಳು. ಅದಕ್ಕೆ ಟೇಸ್ಟ್ ಇಲ್ಲ, ಸ್ವಲ್ಪ ಅದು ಓಂ ಕಾಳಿದು ಸ್ವಲ್ಪ ಪರಿಮಳ ಬರ್ತದೆ ಅಷ್ಟೇ, ಬಿಟ್ರೆ ಚಪ್ಪೆ ಇದೆ. తీకనా లేదంతో తీకనా కయ్యగలను పెప్పర్ పుర కయ్యగలన కయ్య ఖాళీ ಜೀರಿಗೆ ಮಗಿ ಮೆಂತ್ಯ, ಕೊತ್ತಂಬರಿ, ಸೋಂಪು ಮತ್ತೆ ಇದು ಅಜ್ವೇನ್ ಅಷ್ಟೇ ಹಾಕಿ. ದಾಲ್ ಹಾಕ್ಲಿಲ್ಲವಾ ಇದಕ್ಕೆ? ಬನ್ನಿ ಬನ್ನಿ ಬನ್ನಿ, ಹೋಗು ಹೋಗು. मम्मी ठीक करता गे. मम्मी कसा है करते ने? ये कसा है नहीं, ये दूसरा तो कसा है. ये कोंकलीचा कसा है नहीं, कोंकलीचा कसा है नहीं है. ಇದೊಂದು ಸ್ಟಾರ್ ಫ್ಲವರ್ ಅಂತ ಇದು. ಶಾಲೆಗೆ ಹೋಗುವ ದಾರಿಯಲ್ಲಿ ಸುಮಾರು ತರದ ಹೂವು, ಹಣ್ಣು, ಕಾಯಿ ಎಲ್ಲ ಸಿಗ್ತದೆ ಆಟ ಆಡ್ಲಿಕ್ಕೆ. ಅದನ್ನೆಲ್ಲ ನೋಡಿ ಅದೇ ಅವರು ತೆಗೆದು ತೆಗೆದು ಆಟ ಆಡ್ತಾರೆ ಈಗ. ಈ ತರ ಸಿಟ್ಟು ಇದರಿಂದ ಸೌಂಡ್ ಬರ್ತದೆ. ಒಳ್ಳೇದಿದೆ ಅಂತ ಸುಮ್ಮನೆ ಹೇಳ್ತಾರೆ, ಸ್ವಲ್ಪ ಕಹಿ ಉಂಟದು. ಮೆಂತೆ ಹಾಕಿದಲ್ಲ, ಸುಮ್ಮನೆ ಒಳ್ಳೇದಿದೆ ಅಂತ ಹೇಳುದು. ನಿಂಗೆ ಇಷ್ಟ ಆಯ್ತಾ ಪ್ರಿಶಲ್? ನಂಗೆ ಇಷ್ಟ ಆಯ್ತು.
ನೋಡಿ ಇಲ್ಲಿ ಸೌಂಡ್ ಇಷ್ಟ ಆಯ್ತಾ? ಸೌಂಡ್ ಬರ್ತದೆ. ಜ್ಯೂಸ್ ಕುಡ್ದಾಗೆ ಕುಡಿತಾ ಇದ್ದಾಳೆ ಅವಳು. ಒಳ್ಳೆದುಂಟನಾ? ನೋಡು ತರ್ಸು. ಓ ದೇವ, ಖಾಲಿ. ತಗೋ. ಹೋಗುವ ಬಾ, ಒಳ್ಳೇದಿದು ಹೆಲ್ತಿಗೆ. ಬಾ ಹೋಗುವ, ಎಂತ ಆಗುದಿಲ್ಲ ಕುಡಿದ್ರೆ. ಅದರಲ್ಲಿ ಇದು ಹಾಕ್ಬೇಕು. ಡಿಟಾಕ್ಸ್ ವಾಟರ್. ನಾವು ಇಲ್ಲಿಂದಲೇ ಹೋಗ್ತಾ ಇದ್ದದ್ದು. ಅಮ್ಮನೊಟ್ಟಿಗೆ ಹೇಗೂ ಕಾಡಿಗೆ ಬಂದಿದ್ವಲ್ಲ ನಾವು ತರಗೆಲೆ ರಾಶಿ ಮಾಡ್ಲಿಕ್ಕೆ ಅಂತ ಹೇಳಿ. ಹಾಗೆ ಅಲ್ಲಿ ಅಮ್ಮ ಮಾಡ್ತಾ ಇದ್ರು ಅದು ಕೆಲಸ. ಆಮೇಲೆ ನಾವು ಇದು ಶಾಲೆಗೆ ಬಂದಿದ್ವಲ್ಲ ಇಲ್ಲಿ ಇವರೆಲ್ಲ ಸ್ವಲ್ಪ ಆಟ ಆಡಿದ್ರು. ಆಟ ಆಡಿ ಆದಮೇಲೆ ಮತ್ತೆ ನಾವು ವಾಪಸ್ ಮೈದಲ್ಲಿಗೆ ಹೊರಟ್ವಿ. ಈಗ ರಜೆ ಸ್ಟಾರ್ಟ್ ಆಗಿ ಒಂದು 4-5 ದಿನ ಆಯಿತು ಅಷ್ಟೇ. ಹಾಗೆ ಇವರಿಬ್ಬರೇ ಇದ್ದಾರೆ. ಈಗ ಇನ್ನು ಪಿಂಚು ಎಲ್ಲ ಜಾಯಿನ್ ಆಗ್ತಾರೆ. ಪಿಂಚು ಎಲ್ಲ ಬಂದಮೇಲೆ ಮತ್ತೆ ನಮಗೆಲ್ಲ ಕುತ್ಕೊಳ್ಳಿಕ್ಕೆ ಬಿಡುವುದಿಲ್ಲ. ಅವನು ಲೂಡೋ ಆಡುವ, ಊನೋ ಆಡುವ, ಸೊಪ್ಪಾಟ ಆಡುವ, ಲಗೋರಿ ಆಡುವ ಅಂತ ಹೇಳಿ. ನಿನ್ನ ಹೆಸರೆಂತವಾ? ನಿನ್ನ ಹೆಸರು ಹೇಳು. ನನ್ನ ಹೆಸರು ಪ್ರಿಸ್ಟನ್ ರೊನಾ ಸೂಪರ್ ಹೀರೋ. ನನ್ನ ಹೆಸರು ಪ್ರಿಸ್ಟನ್ ಏನಲ್ಲ ಲಿಂಗ. ಹೋಗ್ತಿದ್ದೀವಿ, ನಾವೀಗ ಹೋಗ್ತಾ ಇದ್ದೀವಿ ಪೋಷಮಶಿಗೆ ನೋಡ್ಲಿಕ್ಕೆ. ಆಯ್ತಾ ಕೆಲಸ ಇಲ್ಲ? ಇಲ್ಲಿ ನೋಡಿ, ಯಾವುದು ಮನೆ? ಯಾವ ಮನೆ? ಹೌದು ಮನೆ. ಅದನ್ನು ಹೊಡಿಬೇಡಿ, ನಾನು ಹೊಡಿತೀನಿ. ಮತ್ತೆ ಸ್ನೇಕ್ ಬರ್ತದೆ, ನಮ್ಮ ತಿಂತದೆ. ಮತ್ತೆ ನಾವೀಗ ಹೋಗ್ತಿದ್ದೀವಿ ಮನೆಗಲ್ಲ, ನಾವೀಗ ಪೋಷಮಶಿಗೆ ನೋಡ್ಲಿಕ್ಕೆ ಹೋಗ್ತಿದ್ದೀವಿ. ಆಯ್ತಾ? ಈಗ ಅವರಿಗೆ ಹೋಗಿ ಹೆಲ್ಪ್ ಮಾಡಿ ಮತ್ತೆ ನಾವು ತೋರಿಸ್ತೇವೆ ನಿಮ್ಗೆ. ಆಯ್ತಾ? ನೀವು ಎಣಿಸ್ತಿರ್ಬೋದು ನಾವೀಗ ಅಷ್ಟು ತರಗೆಲೆ ರಾಶಿ ಮಾಡಿದ್ದೇವಲ್ಲ, ಈಗ ಮತ್ತೊಮ್ಮೆ ಯಾಕೆ ರಾಶಿ ಮಾಡ್ತಿದ್ದೇವೆ ಅಂತ. ಅದು ರಾಶಿ ಮಾಡಿದ್ದು ಮಳೆಗಾಲಕ್ಕೆ, ಅದು ಅಲ್ಲಿಯೇ ಸ್ಟೋರ್ ಆಗಿರ್ತದೆ. ಇದು ನಾವು ಈಗ ಹಟ್ಟಿಗೆ ಹಾಕ್ಲಿಕ್ಕೆ ಬೇಕಲ್ಲ, ಹಾಗೆ ತಗೊಂಡೋಗುದು. ಅದನ್ನೇ ಹಾಕ್ಬೋದು. ಆದ್ರೆ ಇವರು ಉಂಟಲ್ಲ, ಇವರು ಸ್ವಲ್ಪ ತರಗೆಲೆ ಎಲ್ಲ ಇದ್ರೆ ಅವರಿಗೆ ಬಿಡ್ಲಿಕ್ಕೆ ಮನಸ್ಸಿಲ್ಲ. ಅದಕ್ಕೆ ಅವರು ಎಲ್ಲ ರಾಶಿ ಮಾಡಿ ತಗೊಂಡೋಗುದು. ಯಾಕೆಯಾ? ಯಾಕೆ? ಎಂತದು? ಹೌದು. ಎಂತದ? ಕೆಳಗೆ ನೋಡಿ, ಕೆಳಗೆ. ಎಂತ ಇದು? ಕಾಯ? ಎಂತ ಉಂಟು ಕಾಯಲ್ಲಿ? ಅದು ಅಯ್ಯೋ ಹುಡುಗಿ, ಇಲ್ಲಿ ಬಾ, ನನಗೆ ಇದೊಂದು ತೆಗಿತೇನೆ ನೋಡು. ತೆಗಿತೇನೆ, ರೆಡಿ? ಅಮ್ಮ ಇದು ನೋಡಿ, ಇದು ಆ ತರ ಹೋಗು ಹೋಗು ಹೋಗು, ಆಗ್ತದೆ, ಹೋಗು. ಗುಡ್. ಹಾಗೆ ಹಾಗೇನೆ. ದಿನ ಬೆಳಗಾದ್ರೆ ಈಗ ಅಮ್ಮನ ಹತ್ರ ಬಂದು ಕೇಳುದು, ಮನೆಗೆ ಬಂದು ಇವರು ಬೆಳಿಗ್ಗೆ ಎದ್ದು ಯಾವಾಗ ಹೋಗ್ಲಿಕ್ಕೆ ಕಾಡಿಗೆ, ನಮ್ಗೆ ಆಟ ಆಡ್ಲಿಕ್ಕೆ ಉಂಟು ಅಂತ. ಅವ್ರ ಜೊತೆ ಸೇರಿ ನಾವು ಸಹ ಮಕ್ಕಳಾಗೋದು ಮಾರೆ. ಹಾಗೆ ಇವರೆಲ್ಲ ಆಟ ಆಡ್ತಾ ಇದ್ರು. ಇದು ಮರದಲ್ಲಿ ಬರುವಂತ ಬೇಲಿ, ಅದು ಆಲದ ಮರ ತರ ಒಂದುಂಟು. ಅದೇ ರೀತಿ ಒಂದು ಬಳ್ಳಿ ಬರುತ್ತೆ ಆಯ್ತಾ, ಅದರಲ್ಲಿ ಇವರು ಈ ತರ ಆಟ ಆಡೋದು. ಆಟ ಆಡಿ ನೋಡಿ ಕೈಯೆಲ್ಲ, ಅದು ಬಳ್ಳಿ ತುಂಬಾ ಇದಲ್ಲ,
ಅದು ಅವರಿಗೆ ಹಿಡಿಲಿಕ್ಕೆ ಆಗೋದಿಲ್ಲ ಕೈಯಲ್ಲಿ ಪಾಪ. ಅದು ಅವರ ಕೈ ತುಂಬ ಹರ್ಟ್ ಆಗಿತ್ತು, ಅದು ಕೆಂಪು ಕೆಂಪಾಗಿತ್ತು ಕೈ ಮಾತ್ರ. ಇನ್ನೂ ಸಹ ಆದರೆ ಸಹ ಅವ್ರು ಬಿಡ್ತಾ ಇರಲಿಲ್ಲ, ಇನ್ನೂ ಸಹ ಟ್ರೈ ಮಾಡ್ತಾಯಿದ್ರು. ಅವರಿಗೆ ಒಂದು ಖುಷಿ ಅಲ್ಲ ಆಟ ಆಡಲಿಕ್ಕೆ, ಹಾಗೆ ಅವರು ಆಟ ಆಡ್ತಾಯಿದ್ರು. ದಿನ ಬೆಳಿಗ್ಗೆ ಇದೇ ರುಟೀನ್ ಈಗ ಇವರಿಗೆ. ಚಂದ ಆಟ ಆಡಲಿಕ್ಕೆ ಕಲ್ತಿದ್ದಾರೆ ಈಗ ಇವತ್ತು. ಅಮ್ಮಂದು ತರಗೆಲ್ಲ ರಾಶಿ ಮಾಡಿ ಸುಮಾರು ಹೊತ್ತಾಗಿತ್ತು. ಇವರೇ ನಿಲ್ಲಿಸಿದ್ದು ಅಮ್ಮನನ್ನು, ಸ್ವಲ್ಪ ಹೊತ್ತು ನಿಲ್ಲಿ, ನನಗೆ ಆಟ ಆಡ್ಲಿಕ್ಕೆ ಉಂಟು ಅಂತ ಹೇಳಿ. ಹಾಗೆ ಸ್ವಲ್ಪ ಹೊತ್ತು ಅಮ್ಮ ಸಹ ನಿಂತರು. ಹಾಗೆ ಅಲ್ಲಿ ಕಾಡಿನಲ್ಲಿ ವಾಪಸ್ ಬರುವಾಗೆಲ್ಲ ನೋಡಿ ಈ ಥರ ಎಲ್ಲ ಬುಗುರಿಕಾಯಿ ಮತ್ತು ಕೆಲವು ಹೂಗಳು ಅದೆಲ್ಲ ಸಿಗುತ್ತೆ ಅಲ್ಲಿ. ದಾರಿಯಲ್ಲೇ ಆಟ ಆಡ್ತಾ ಬರೋದು ಇವರೆಲ್ಲ. ಹಾಗೆ ಮನೆಗೆ ಬರುವಾಗ ಸ್ವಲ್ಪ ಲೇಟ್ ಆಯಿತು. ಆಮೇಲೆ ಮನೆಗೆ ಬಂದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅಮ್ಮ ನೋಡುವಾಗ ಇಷ್ಟೊಂದು ಬೆಂಡೆಕಾಯಿ ಮತ್ತು ಅದು ಚಿರ್ಪುಟ್ಟೆಲ್ಲ ತೊಗೊಂಬಂದಿದ್ರು. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ನಮ್ಮ ಮನೆಗೆ ನೆಂಟರು ಬಂದರು. ಶಾಲಿ ಅಕ್ಕ, ಆಮೇಲೆ ಲವಿನ ಅಕ್ಕ, ಅಜಿತ್ ಆಂಟಿ, ಆಮೇಲೆ ಲವಿನ ಆಂಟಿದು ಹಸ್ಬೆಂಡ್ ಅವರೆಲ್ಲ ಬಂದಿದ್ದರು. ಹಾಗೆ ಅವರಿಗೆ ಅಮ್ಮ ಎಲ್ಲ ಜ್ಯೂಸ್ ಕೊಡ್ತಾಯಿದ್ರು. ಇವರೆಲ್ಲ ಅಪರೂಪಕ್ಕೆ ಬರುವುದಾಯ್ತಾ. ಹಾಗೆ ನಮಗೆ ಸಹ ಖುಷಿ ಇವರು ಬಂದಿದ್ದು ಮನೆಗೆ. ಹಾಗೆ ಜ್ಯೂಸ್ ಎಲ್ಲ ಕುಡಿತಾ ಮಾತಾಡ್ತಾ ಎಲ್ಲ ಇದ್ದರು. ಇವರು ನಮ್ಮ ವಿಡಿಯೋದಲ್ಲಿ ಮಜ್ಜಿಗೆ ಸೊಪ್ಪೆಲ್ಲ ನೋಡಿದ್ರಲ್ಲ, ಹಾಗಾಗಿ ಮಜ್ಜಿಗೆ ಸೊಪ್ಪು ಕೇಳ್ತಾ ಇದ್ರು. ಹಾಗೆ ಅದನ್ನೆಲ್ಲ ಕೊಟ್ಟು ಅವರಿಗೆ ಮತ್ತೆ ಅವರು ಸ್ವಲ್ಪ ಹೊತ್ತು ಇದ್ದು ಮಾತಾಡಿ ಆಮೇಲೆ ಹೊರಟರು ಮನೆಗೆ. ಹಾಗೆ ಇವರು ಬಂದಿದ್ದು ಸಹ ತುಂಬ ಖುಷಿ ಆಯಿತು ನಮಗೆ. ಸಡನ್ ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದು ಇವರು. ಬಾಯ್ ಬಾಯ್ ಬಾಯ್. ಅವರು ಹೊರಟರು. ಆಮೇಲೆ ಅಮ್ಮ ಮರದಲ್ಲಿ ನೋಡುವಾಗ ಇದು ಸೀತಾಫಲ ಆಗಿತ್ತು. ಹಾಗೆ ಸೀತಾಫಲ ತೆಗೆದು ನಾವು ಸೀತಾಫಲ ಕಟ್ ಮಾಡ್ತಾ ಇದ್ವಿ. ಅವ್ರು ಇರುವಾಗ ಸಿಕ್ಕಿದಿದ್ರೆ ಒಳ್ಳೆದಿತ್ತು ನಮಗೆ, ಅಂದರೆ ನಾವು ಆಗ ನೋಡಿರಲಿಲ್ಲ. ಅವರು ಹೋದ ಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಇದು ಅಮ್ಮ ನೋಡಿದ್ದು ಮರದಲ್ಲಿ. ಹಾಗೆ ಇಡೆಯಲ್ಲಿತ್ತಲ್ಲ, ಹಾಗೆ ನಮಗೆ ಕಾಣಿಸಿದ್ದು. ಹಾಗೆ ಅವ್ರು ಹೋದ ಮೇಲೆ ನಮಗೆ ಇದು ಸಿಕ್ಕಿತ್ತು ಮಾರೆ. ಅವ್ರು ಇದ್ದಾಗ ಸಿಕ್ಕಿದ್ರೆ ಸ್ವಲ್ಪ ಅವರಿಗೆ ಕೊಟ್ಟು ಅವರಿಗೆ ಖುಷಿ ಆಗ್ತಾಯಿತ್ತು ತಿನ್ನಲಿಕ್ಕೆ. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಬರುವಾಗ ಕೊಡ್ಬೋದು. ಈಗ ಇದು ಸೀತಾಫಲ ಈಗ ಖಾಲಿ ಆಗ್ತಾ ಬರ್ತಾ ಇದೆ ನಮ್ಮ ಮನೆಯಲ್ಲಿ ಸಹ. ಹಾಗೆ ನಾವು ಲಾಸ್ಟ್ ಇದ್ದಿದ್ದು ಸೀತಾಫಲ. ಹಾಗೆ ಮರದಲ್ಲೇ ಹಣ್ಣಾಗಿದ್ದು ತುಂಬ ಸಿಹಿ ಇರ್ತದೆ. ಹಾಗೆ ನಾವು ಈಗ ತಿಂತಾ ಇದ್ದೇವೆ ಸೀತಾಫಲ, ನಾನು, ನನ್ನ ಅಮ್ಮ ಮತ್ತು ಪ್ರಿಶಲ್ ಬಂದು. ತುಂಬ ಒಳ್ಳೆದಿತ್ತು ಮಾತ್ರ ಸೀತಾಫಲ. ಬೇಕು ಸೀತಾಫಲ, ನಂಗೆ ಬೇಕು. ಯಾರಿಗೆ ಬೇಕು? ನಂಗೆ. ಯಾರಿಗೆ ಬೇಕು? ನಂಗೆ. ನಾನು ಕೊಡುವುದಿಲ್ಲ. ಆತು ಸರಿ, ತಗೊಂಡು ಇದು ಸಂಜೆ ಹೊತ್ತು ನನಗೆ ಸ್ವಲ್ಪ ಕೆಲಸ ಇತ್ತು. ನಾನು ಕೆಲಸ ಸ್ವಲ್ಪ ಮುಗಿಸಿ ಆಮೇಲೆ ಅಮ್ಮ ನನ್ನನ್ನು ಕರೆದ್ರು ಹೊರಗಡೆ. ಪ್ರಿಸ್ಟನ್ ಕರಿತಾ ಇದ್ದಾನೆ ಅಂತ ಹೇಳಿ ಹೊರಗಡೆ ಹೋಗಿ ನೋಡುವಾಗ ಪ್ರಿಸ್ಟನ್ ಅಮ್ಮನನ್ನು ಶಟಲಲ್ಲಿ ಸೋಲಿಸಿದ್ದ. ಹಾಗಾಗಿ ಅಮ್ಮ ನನ್ನನ್ನು ಕರೆದಿದ್ರು. ಹಾಗೆ ನಾನು ಮತ್ತು ಪ್ರಿಸ್ಟನ್ ಶಟಲ್ ಆಡ್ತಾ ಇದ್ವಿ ಸ್ವಲ್ಪ. ಆಮೇಲೆ ಪ್ರಿಸ್ಟನ್ ಸೋತ. ಹಾಗಾಗಿ ಅವನಿಗೆ ಕೋಪ ಬಂದು ಅವನು ಆಡೋದನ್ನೇ ನಿಲ್ಲಿಸಿದ. ಹಾಗೆ ನಾವೆಲ್ಲ ಈಗ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಮಾತಾಡ್ತಾ ಸ್ವಲ್ಪ ಹೊತ್ತಾದಮೇಲೆ ನಾವು ಹೊರಟ್ವಿ ನದಿ ತೀರಕ್ಕೆ. ನದಿ ತೀರದಲ್ಲಿ ಈಗ ಸ್ವಲ್ಪ ಮೀನೆಲ್ಲ ಸಿಗ್ತದೆ. ಹಾಗೆ ನೀರಲ್ಲೆಲ್ಲ ಆಟ ಆಡಲಿಕ್ಕೆ ಸಂಜೆ ಹೊತ್ತಲ್ಲಿ ತಂಪಿರ್ತದೆ ನೀರು, ಹಾಗೆ ಒಳ್ಳೆಯದಾಗ್ತದೆ. ಹಾಗೆ ಇವರು ಸಹ ಇದ್ರಲ್ಲ, ಪ್ರಿಶಲ್ ಮತ್ತು ಪ್ರಿಸ್ಟನ್, ಇವರಿಗೆ ರಜೆ ಈಗ. ಹಾಗಾಗಿ ನಾವು ನದಿ ತೀರಕ್ಕೆ ಹೋಗಿ ಸ್ವಲ್ಪ ಅಲ್ಲಿ ಕುತ್ಕೊಂಡು ಮಾತಾಡಿ ಸ್ವಲ್ಪ ನೀರಲ್ಲೆಲ್ಲ ಆಟ ಆಡಿ, ಅವರು ಸಹ ಆಟ ಆಡ್ತಾಯಿದ್ರು ಮೀನೊಟ್ಟಿಗೆ ಅದು ಎಲ್ಲ.
ಮೀನು ಹಿಡಿಯೋದು ಅದೆಲ್ಲ ಮಾಡ್ತಾಯಿದ್ರು ಅವರು. ಹಾಗೆ ಸ್ವಲ್ಪ ಹೊತ್ತು ನೀರಲ್ಲೆಲ್ಲ ಕುತ್ಕೊಂಡು ಆಟ ಆಡಿ ಆಮೇಲೆ ಸಂಜೆ ಒಂದು 6-6:30 ಅಷ್ಟೊತ್ತಿಗೆ ನಾವು ಮನೆಗೆ ವಾಪಸ್ ಬಂದ್ವಿ. ಮನೆಗೆ ವಾಪಸ್ ಬಂದಾದಮೇಲೆ ಅಷ್ಟೊತ್ತಿಗೆ ಇವರು ಹೇಳ್ತಾಯಿದ್ರು ನಾಳೆ ಅಲ್ಲಿಗೆ ಹೋಗುವ ಇಲ್ಲಿಗೆ ಹೋಗುವ ಅಂಥೇಳಿ. ಹಾಗೆ ಇವತ್ತು ನಾನೇನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ, ಈ ವಿಡಿಯೋ ಆದಮೇಲೆ ನನಗೆ ಈಗ ಬೇರೆ ಕಡೆಗೆ ಹೋಗ್ಲಿಕ್ಕುಂಟು. ಆ ವಿಡಿಯೋ ನಿಮಗೆ ನಾಳೆ ಬರುತ್ತೆ. ಅಲ್ಲಿ ಆ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಓಕೆ, ಬಾಯ್ ಬಾಯ್. See you tomorrow.